ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಹಾಗೂ ಶುಭ ಮುಂಜಾನೆ ನಮಸ್ಕಾರ. ಇವತ್ತಿನ ಸುಮಾರು ವರ್ಷಗಳಿಂದ ರೈತರ ಪರವಾಗಿ ಆಗಲಿ, ಬೆಳಗಾವಿ ಸಮಸ್ಯೆಗಳಾಗಲಿ, ನಾವು ಹಲವಾರು ವರ್ಷಗಳಿಂದ ರೈತರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಸಂಪೂರ್ಣವಾಗಿ ಬೆಂಬಲ ಇದ್ದೇವೆ. ಈಗಾದರೂ ಇದ್ದೇವೆ, ಮುಂದಾದರೂ ಇದ್ದೇವೆ. ಹಿಂದಿನ ವರ್ಷ ನಂತರ ನಾವು ರೈತರ ಜೊತೆಗೆ ಬೆಂಬಲವನ್ನು ಕೊಟ್ಕೊಂಡು ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರದ ಮಾತನ್ನು ಕೇಳ್ಕೊಂತ ನಾವು ಬಂದಿದ್ದೀವಿ. ರೈತರು ಬೆಳೆದಂಥ ಅನಾಹುತನ್ನು ತಾವೆಲ್ಲ ನೋಡಿರ್ಬೋದು. ರೈತರು ಕೊಟ್ಟಂತ ಅವೆಲ್ಲ ತಿಂತೀರಿ. ರೈತರು ಕೊಟ್ಟಂತ ಅನಾಹುತನ್ನು ತಾವೆಲ್ಲರೂ ರೈತರು ಕೊಟ್ಟಿದ್ದಿಲ್ಲ ಅಂತಂದ್ರೆ ನೀವೇನು ತಿಂತೀರಿ? ಬೆಳಗಾವಿ ರಾಜಕಾರಣಿ ಹೇಳ್ತ್ರಿ, ಬರೀ ಪದೇ ಪದೇ ಒಂದು ಮಾತು ಹೇಳ್ತ್ರಿ, ನಾವು ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಏನ್ ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರಿ? ಪ್ರತಿಯೊಂದು ರೈತರು ಬರ್ತಾರೆ, ಬರೀ ಚೆನ್ನಮ್ಮ ಸರ್ಕಲ್ ಅಲ್ಲಿ ಪೂರ ಬ್ಲಾಕ್ ಮಾಡ್ತಾರೋ, ಬಂದ್ ಮಾಡ್ತಾರೋ, ರೈತರ ಬೆಲೆನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಜಿಲ್ಲಾಧಿಕಾರಿ ಅವರು ಮಾತಾಡ್ತಾರೆ, ನಾನು ಸರ್ಕಾರಕ್ಕೆ ಮಾತಾಡ್ತಾನೆ, ಮ್ಯಾಗ್ ಮಾತಾಡ್ತಾನೆ. ರಾಜಕಾರಣಿ ಅವರು ಒತ್ತಡ ಮಾಡಿದ್ರು ಜಿಲ್ಲಾಧಿಕಾರಿ ಅವರು ಗಮನಕ್ಕೆ ತಗೊಂತಾರಲ್ಲ. ಈಗೇನಾಗ್ಬಿಟ್ಟಿದೆ ಅಂದ್ರೆ ಈಗ 7 ದಿವಸ ಆಯ್ತು ಹೊತ್ತಿಗೆ ರೈತರು ಎಲ್ಲ ತಾಲೂಕಲ್ಲಿ ಮತ್ತು ಗ್ರಾಮಗಳಲ್ಲಿ ರಸ್ತೆ ಬಂದ್ ಮಾಡು ಹೋರಾಟನೂ ಮಾಡ್ತಾರ. ಜನರಿಗೆ ತೊಂದರೆ ಆಗ್ತಾ ಇದೆಯಲ್ಲ, ಓಡಾಡೋರಿಗೆ, ಬಸ್ನವ್ರಿಗೆ ತೊಂದರೆ. ಅದು 1-2 ದಿನದ ತೊಂದರೆ ಆಗೋದು ದೊಡ್ಡ ಮಾತಲ್ಲ. ಇದು ವರ್ಷಾನಂತರ ಇವ್ರು ಕೊಡ್ತಾರಲ್ಲ, ಇದು ಇವರಿಗೆ ತೊಂದರೆ ಆಗೋದಿಲ್ಲ ಅವಾಗ. ಹಾಗಾಗಿ ಕಬ್ಬಿಗೆ ಏನಾಗಿದೆ, ಬೆಲೆನೇ ಇಲ್ಲ ಅದಕ್ಕೂ. ಅದು ಕಬ್ಬು ಏನು ಹಾಕ್ತಾರಲ್ಲ ಫ್ಯಾಕ್ಟ್ರಿಗಳಿಗೆ, ಅದ್ರದ್ದು ಏನು ಬೆಲೆನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದು ಕಚರಾ ರೇಟ್ ಮಾಡ್ದಂಗ ಆ ಥರ ನೀಡ್ತಾ ಇದೆ. ಅವತ್ತಿನ ರೇಟ್ ಹಿಂದಿನ ನೋಡಿದ್ರೆ ಬಿಜೆಪಿ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗನೂ ಕೂಡ 25 ರೂಪಾಯಿಂದ 27 ರೂಪಾಯಿ ಸಕ್ಕರೆ ಇತ್ತು. ಇವತ್ತಿಗೆ 48ರಿಂದ 50 ರೂಪಾಯಿ ಸಕ್ಕರೆ ಆದ್ರೂ ಕೂಡ ಇವ್ರಿಗೆ 3,000, 2,500 ರೂಪಾಯಿ ಟನ್ನಿಗೆ ಕೊಡ್ತಾರ. ಹಾಗಾಗಿ ರೈತರು ಎಲ್ಲಾ ಖರ್ಚಿಂದ ಹೋರಾಟ ಮಾಡಿ ಬಂದ್ ಮಾಡ್ಕೊಂಡು ರಸ್ತೆಯಲ್ಲಿ ಕುಂತ್ಕೊಂಡ್ರು ಕೂಡ ಇನ್ನಾದ್ರೂ ಅವರಿಗೆ ಗಮನಕ್ಕೆ ಬಂದಿಲ್ಲ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯ ಸರ್ಕಾರ ನಾಳೆ ದಿವಸ 6ನೇ ತಾರೀಕು ಒಳಗಡೆ ಅದನ್ನ ಏನು ರೈತರದು ಬಗೆಹರಿಸುವಂತ ಕೆಲಸ ಮಾಡಿ ಅದನ್ನ ಏನು ಗಮನಕ್ಕೆ ತಂದ್ರ ನಾವು ಈ ಹೋರಾಟವನ್ನು ನಾವು ಹಿಂಟುವಂತ ಇದ್ದೀವಿ. ಇಲ್ಲ ಆದ್ರೆ 7ನೇ ತಾರೀಕಿಗೆ ಬೆಳಿಗ್ಗೆ 6ರಿಂದ ಸಂಜೆ 6ವರೆಗೆ ಬೆಳಗಾವಿ ಸಂಪೂರ್ಣ ಬಂದ್ ಮಾಡೇ ಮಾಡ್ತೇವೆ. ನಾವು ಬಂದ್ ಮಾಡ್ತೇವೆ ಅಂತ ಹೇಳೋದು ಹೋಗೋದು ಮಾತಲ್ಲ. ಇದು ರೈತರದ್ದು ಏನು ಇದನ್ನು ನಡೆದಿದ್ದೆ ಸಮಸ್ಯೆ, ಆ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಕೂಡ ನಿರಂತರವಾಗಿ ಬೆಳಗಾವಿ ಬಂದ್ ಮಾಡ್ತೇವೆ. ಇದನ್ನ ನಾವು ಬರೀ ಮಾತು ಹೇಳ್ತೇವೆ, ಹೋಗ್ತಾ ಇದ್ರೆ ಅಂತ ತಿಳ್ಕೊಂಡಿರ್ಬೋದು. ಈ ಜವಾಬ್ದಾರಿಯನ್ನು ಬೆಳಗಾವಿ ಚಾಲೂ ಮಾಡಿದ್ರು ಕೂಡ 7ನೇ ತಾರೀಕಿಗೆ ಆ ಜವಾಬ್ದಾರಿ ಜಿಲ್ಲಾಡಳಿತಗೆ ಬಿಡ್ತೇವೆ. ಬೆಳಗಾವಿಯಿಂದ ಜಿಲ್ಲಾಡಳಿತಗೆ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿ ಕೆಲಸ ನೀವು ರೈತರಿಗೆ ಏನಾದ್ರು ಏನು. ಮೊನ್ನೆ ನಾನು ರಾಜಕಾರಣಿ ಮಾತು ಕೇಳಿದೆ, ನೋಡಿದೆ ನಾನು ಮಾಧ್ಯಮದಲ್ಲಿ. ನಮ್ಮಂತೆ ಏನಿಲ್ಲ, ಜಿಲ್ಲಾಡಳಿತವರಿಗೆ ನಾವು ಬಿಟ್ಟಿದ್ದೇವೆ ಅಂತ ಹೇಳಿ. ಮತ್ತೆ ನೀವು ಹೇಳೋದಂಗನ ಜಿಲ್ಲಾಡಳಿತ ಅವ್ರಿಗೆ ಕೇಳ್ತಾ ಇದಾರಲ್ಲ. ಬೆಳಗಾವಿ ಉಸ್ತುವಾರಿ ಮಂತ್ರಿಯಾಗಿ ನೀವೇನ್ ಮಾಡ್ತಾ ಇದ್ರಿ? ಇಲ್ಲಿ ನೋಡ್ಕೊಂತ ಸುಮ್ ಕುಂದ್ರದಲ್ಲ ಸರ್. ಬೆಳಗಾವಿ ಉಸ್ತುವಾರಿ ಆಗಿದ್ರಂದ್ರೆ ಪ್ರತಿ ಒಂದು ಸಮಸ್ಯೆ ಬಗೆಹರಿಸಬೇಕು. ಓಟಿಗೋಸ್ಕರ ಉಸ್ತುವಾರಿ ಆದ್ರೆ ನಡೆಯೋದಿಲ್ಲ. ನಿಮ್ಮಿಂದ ನಾವು ಓಡಾಡ್ದಲ್ಲ, ನಮ್ಮಿಂದ ನೀವು ಓಡಾಡ್ಬೇಕು. ನಿಮ್ಗಷ್ಟಾದ್ರೂ ಗೊತ್ತಾಗ್ತಲ್ಲ, ಪ್ರತಿ ಒಂದು ಸಮಸ್ಯೆಗಳು ಬಗೆಹರಿಸ್ಬೇಕು. ಇವತ್ತು ರೈತರು ರೋಡಲ್ಲಿ ಬಿದ್ದು ಓಡಾಡ್ತಾ ಇದಾರಂದ್ರೆ ಅದ್ರ ಬಗ್ಗೆ ಏನಾರು ಒಂದ್ ಸ್ವಲ್ಪ ತೀರ್ಮಾನ ತಗೊಂಡ್ರಿ ನೀವು.
7ನೇ ದಿವಸ ಇವತ್ತಿಗೆ ನಡೆದಿತ್ತು. ನಾವು ಹೇಳೋದು ನೋಡೋದು ಅಷ್ಟೇ ಅಲ್ಲದನ್ನ ಬೆಳಗಾವಿ ಸಂಪೂರ್ಣವಾಗಿ ನಾವು ಬಂದ್ ಮಾಡ್ತೇವೆ. 7ನೇ ತಾರೀಕು ಒಳಗಡೆ ನೀವು ರೈತರ ಸಮಸ್ಯೆ ಬಗೆಹರಿಸ್ತೀನಿ ಅಂದ್ರೆ ಕೂಡ 7ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ವರೆಗೆ ಎಲ್ಲಿ ಏನಾಗ್ತೈತಿ ನಮ್ಮ ಜವಾಬ್ದಾರಿ ಇಲ್ಲ. ಬೆಳಗಾವಿ ಬಂದು ಮಾಡೇ ಮಾಡ್ತೇವೆ. ಇವತ್ತು ನಮ್ಮ ಜೊತೆ ರೈತರನ್ನೂ ಅದಾರ. ಬೇರೆ ಸಂಘಟನೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂಧದಿಂದ ಸಂಪೂರ್ಣ ಬೆಳಗಾವಿ ಬಂದು ಕೊಡ್ತೇವೆ. ರೈತರಿಗೆ ಸಂಪೂರ್ಣ ಬೆಂಬಲ ಕೊಡ್ತೇವೆ. ಎಲ್ಲೇ ಆದ್ರೂ ರೈತರಿಗೆ ಅನಾಹುತನ ಆಗಿದ್ರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕೈ ಜೋಡಿಸಿ ಅವ್ರ ಜೊತೆಗೆ ನಿಂತ್ಕೊಂತೇವೆ ಅಂತ ನನ್ನ ಮಾತನ್ನು ನಾನು ಹೇಳ್ತಾ ಇದ್ರೆ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮ ಆತ್ಮೀಯರಿಗೆ ಶರಣಾರ್ಥಿ. ಮೊದಲಿಂದ ನೋಡಿದೀವಿ, ಇತಿಹಾಸ ತೆಗೆದು ನೋಡ್ರಿ, ಪ್ರತಿ ಸಾರಿ ರೈತರಿಗೆ ಅನ್ಯಾಯ ಆಗತ್ತೆ. ಈಗಾಗಲೇ ಗುರ್ಲಾಪುರ ಆಗಿರ್ಬೋದು, ಮೊನ್ನೆ ಕೂಡ ನಾವು ಹೋಗಿದ್ದೀವಿ, ಅಲ್ಲಿ ನಾವು ಒಂದು ಕಾರ್ಯಕ್ರಮ ಹೋದಾಗ ಆ ಏರಿಯಾ ಎಲ್ಲ ಬಂದ್ ಮಾಡಿದ್ರು. ಹಾಗೆ ಮೂಡಲಗಿ ಆಗಿರ್ಬೋದು, ಯರಗಟ್ಟಿ ಆಗಿರ್ಬೋದು, ಮುನವಳ್ಳಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಈಗಾಗಲೇ ಇದು ಒಂದು ಕಿಚ್ಚ ಹಬ್ಬಿದೆ. ಈಗ ಇದು ರಾಜ್ಯಾದ್ಯಂತ ಹಬ್ಬುವ ಮುನ್ನ ರಾಜ್ಯ ಸರ್ಕಾರ ಇನ್ನವ್ರಿಗೆ ನಾವು 12 ಗಂಟೆ ಟೈಮ್ ಕೊಡ್ತೀವಿ. ಆ ಒಂದು ದಿನದಲ್ಲಿ ಕೂಡಲೇ ರೈತರಿಗೆ ಸ್ಪಂದಿಸಬೇಕು, ರೈತರ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು. ಅವ್ರಿಗೆ 3,500 ರೂಪಾಯಿಗಳನ್ನ ಪ್ರತಿ ಟನ್ಗೆ ಕೊಡಬೇಕು. ಹಾಗೆ ವಜನದಲ್ಲಿ ಟನ್ ಗಟ್ಟಲೆ ಇವರು ಹೊಡಿತಾ ಇದ್ದಾರೆ. ದಯವಿಟ್ಟು ಕೂಡಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ಎಲ್ಲ ರೈತರ ಬೇಡಿಕೆಗಳನ್ನ ಕೂಡಲೇ ಈಡೇರಿಸಬೇಕು. ಇಲ್ಲವಾದಲ್ಲಿ 7ನೇ ತಾರೀಕು ದಿನ ರಾಜ್ಯಾದ್ಯಂತ ಬಂದ್ ಕರೆಯುವುದರ ಮೂಲಕ ನಮ್ಮ ರೈತರ ಶಕ್ತಿ ಹಾಗೂ ನಮ್ಮ ಕರ್ವೇ ವತಿಯಿಂದ ಕೂಡ ರಾಜ್ಯಾದ್ಯಂತ ಅವರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಈ ನಿರ್ಣಯವನ್ನ ತೆಗೆದುಕೊಳ್ಳಲು ಮುಂದಾಗುವ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಹೊಣೆ ಆಗಬೇಕಾಗುತ್ತಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ.